ಕದಂಬಾಣಾಂ ಮಯೂರವರ್ಮಾಣಂ ತಾಟಕಂ ದೃಢಂ ಕೃತಂ ಅಭಿರೂಪಂ ರಚಯಿತ್ವಾ ಪಾನಸಕಂ ಸ್ವಾಪೈತ ಕುಪರ್ಣ ಚಮ. ನೋಡಿ ಇಲ್ಲಿ ಸೂರ್ಯ ಮತ್ತೆ ಚಂದ್ರ, ಇಲ್ಲಿ ಒಂದು ಶಾಸನ ಇದೆ, ಬಟ್ ಕರೆಕ್ಟಾಗಿ ಕಾಣಿಸ್ತಿಲ್ಲ ನನಗೆ ಕ್ಯಾಮ್ರಾದಲ್ಲಿ. ರಿಯಲ್ ಆಗು ಏನು ಕಾಣಿಸ್ತಿಲ್ಲ, ಆ ಥರದ ಅಳಿಸೋಗ್ಬಿಟ್ಟಿದೆ, ಸುಮ್ಮನೆ ಮೇಲ್ ಮಾತ್ರ ಕಾಣಿಸ್ತಿರೋದು. ಈಗ ತಾನೇ ನೋಡಿದ್ರಲ್ಲ ಈ ಶಾಸನ ಕೇಳಿಸ್ಕೊಂಡ್ರಲ್ಲ, ಇದರ ಅರ್ಥ ಏನು ಅಂತ ತಿಳಿಸಿ ನೋಡೋಣ. ಇನ್ನು ಇಲ್ಲಿ ಕಾಣಿಸ್ತಿದೆ ನೋಡಿ ಚಂದ್ರವಳ್ಳಿ ಕೆರೆ. ಇನ್ನು ನಾನು ಎಲ್ಲಿದ್ದೀನಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ, ಇನ್ನು ಗೊತ್ತಾಗ್ಲಿಲ್ಲ ಅಂದರೆ ಚಿತ್ರದುರ್ಗದಲ್ಲಿರುವ ಚಂದ್ರವಳ್ಳಿಲಿದ್ದೀನಿ. ಸೊ ಇದು ಬಂದು ಚಂದ್ರವಳ್ಳಿ ಕೆರೆ, ಪ್ರಪ್ರಥಮ ಮಾನವ ನಿರ್ಮಿತ ಕೆರೆ ಅಂತ ಕೂಡ ಈ ಕೆರೆಗೆ ಹೇಳ್ತಾರೆ. ಅಲ್ಲಿ ಕಾಣಿಸ್ತಿದೆ ನೋಡಿ ದೊಳಪನ ಗುಡ್ಡ. ಈಗ ನೆಕ್ಸ್ಟು ಆ ಬೆಟ್ಟ ಹತ್ತೋಣ. ಅದೇ ಜಾಗದಲ್ಲೇ ಮಯೂರ ತನ್ನ ಸೈನ್ಯವನ್ನು ಕಟ್ಟಿದ್ದು ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಈ ಮಯೂರ ಯಾರು ಮತ್ತು ಆ ಶಾಸನ ಏನು ಅಂತಂದರೆ, ಆ ಶಾಸನ ಬಂದು ಸಂಪೂರ್ಣವಾಗಿ ಮಯೂರ ಶರ್ಮನಿಗೆ ಸೇರುತ್ತೆ. ಇನ್ನು ಅದು ಹೇಗೆ ಮಯೂರ ಶರ್ಮನಿಗೆ ಸೇರುತ್ತೆ ಅಂತ ಆದರೆ, ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಕರುನಾಡಿನಿಂದ ತಮಿಳುನಾಡಿನ ಕಾಂಚಿಗೆ ಹೋದಂಥ ಒಬ್ಬ ಬ್ರಾಹ್ಮಣ ಕಾಂಚಿಯನ್ನೇ ರಾಜಧಾನಿಯಾಗಿ ಮಾಡಿಕೊಂಡು ಆಳುತ್ತಿದ್ದ ಪಲ್ಲವರ ರಾಜರಿಂದ ಅವನು ಅವಮಾನ ತಗೊಳ್ತಾನೆ. ಆಗ ಅವರ ಮೇಲೆ ಮತ್ತೆ ಸೇಡ್ ತಿಳಿಸ್ಕೋಬೇಕು ಅಂತ ಕರುನಾಡಿಗೆ ಹಿಂತಿರುಗಿ ಇಲ್ಲಿ ಒಂದು ಸೈನ್ಯನ ಕಟ್ಟಿ ಪಲ್ಲವರ ಮೇಲೆ ಯುದ್ಧ ಮಾಡಿ ಗೆದ್ದು ಕರುನಾಡಿನ ಪ್ರಪ್ರಥಮ ಸ್ವಾತಂತ್ರ್ಯ ಸಾಮ್ರಾಜ್ಯವನ್ನು ಕಟ್ಟಿದಂಥ ಕದಂಬರ ಮಯೂರ ಶರ್ಮ ಅವರಿಗೆ ಬಂದು ಆ ಶಾಸನ ಸಂಪೂರ್ಣವಾಗಿ ಸೇರುತ್ತೆ. ಇನ್ನು ಕೆಲವು ಇತಿಹಾಸಕಾರರು ಮಯೂರ ಶರ್ಮನನ್ನ ಪ್ರೈಡ್ ಆಫ್ ಕರ್ನಾಟಕ ಅಂತ ಕೂಡ ಕರೀತಾರೆ. ಹಾಗೆ ಹೇಳಿದ್ನಲ್ಲ ಆ ಬೆಟ್ಟ, ಅದು ಕೂಡ ಅಷ್ಟೇ, ಅಲ್ಲೇ ಅವನು ಸೈನ್ಯವನ್ನು ಕಟ್ಟಿದ್ದು ಅಂತ ಕೂಡ ಹೇಳ್ತಾರೆ. ಹಾಗೆ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಪಂಚಲಿಂಗ, ಪಾಂಡವರು ಬಂದಾಗ ಸ್ಥಾಪಿಸಿದಂಥ ಈ 5 ಲಿಂಗಗಳು ಇರುವಂಥ ಜಾಗ ಅಂತ ಹೇಳಿದ್ನಲ್ಲ, ಅಲ್ಲಿ ಆ್ಯಕ್ಚುಲಿ ಇರೋದು ಬಂದು 9 ಲಿಂಗಗಳು. ಪಂಚಲಿಂಗ ಅಂತ ಯಾಕೆ ಕರೀತಾರೆ ಅಂತಂದರೆ, ಪಾಂಡವರು 5 ಜನ ಅಲ್ಲ, ಯುಧಿಷ್ಠಿರ, ಅರ್ಜುನ, ಭೀಮ, ನಕುಲ, ಸಹದೇವ, ಅವ್ರು 5 ಜನ ಸ್ಥಾಪಿಸಿದ್ದಕ್ಕೆ ಪಂಚಲಿಂಗ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಮತ್ತೆ ಅಂಕಲಿಗೆಯಿಂದ ಬಂದಂಥ ಸ್ವಾಮಿಗಳು ಕೂಡ 4 ಲಿಂಗಗಳನ್ನ ಸ್ಥಾಪಿಸ್ತಾರೆ ಅಲ್ಲಿ. ಸೊ ಹಾಗಾಗಿ ಟೋಟಲಲ್ಲಿ 9 ಲಿಂಗಗಳಿರೋದು. ಬನ್ನಿ ಹೋಣ. ಹಂಗೆ ಬಂದರೆ ಹೇಳಿದ್ನಲ್ಲ ಪಂಚಲಿಂಗ ಇರುವಂಥ ದೇವಸ್ಥಾನ ಅಂತ. ಸೊ ಇಲ್ಲಿ ಮೇಲ್ಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ, ಬನ್ನಿ ಆಮೇಲೆ. ಇನ್ನು ಪಂಚಲಿಂಗ ಅಂತ ಹೇಳಿದ್ನಲ್ಲ ನೋಡಿ ಒಳಗಡೆ ಇರೋದು, ಬನ್ನಿ ಒಳಗಡೆ ಹೋಗೋಣ. ಇದು ನೋಡಿ ಮುಖ್ಯವಾಗಿ ಪೂಜೆಗಳದು ಇದೆ ಲಿಂಗಕ್ಕೆ, ಧರ್ಮೇಶ್ವರ ಲಿಂಗ ಅಂತ ಕರೀತಾರೆ. ಹಾಗೆ ನೋಡಿ ಇಲ್ಲಿ ಇನ್ನು 4 ಇದೆ. ಟೋಟಲ್ ಇರೋದು ಇಲ್ಲಿ ಬಂದು 9 ಶಿವಲಿಂಗಗಳು. ಸೊ ಇಲ್ಲಿ ಪಾಂಡವರು ಬಂದಾಗ 5 ಪಂಚಲಿಂಗವನ್ನು ಸ್ಥಾಪಿಸ್ತಾರೆ. ಅದಕ್ಕೋಸ್ಕರ ಇದರಲ್ಲಿ ಈ ಜಾಗನ ಪಂಚಲಿಂಗ ಅಂತ ಕರೀತಾರೆ. ಆದರೆ ಇಲ್ಲಿರೋದು 9 ಲಿಂಗ ಅಲ್ಲ, ಇನ್ನು ಅಂಕಲಿಗೆಯಿಂದ ಬಂದಂಥ ಸ್ವಾಮಿಗಳು ಅವರ ಪೂಜೆಗೋಸ್ಕರ ಇನ್ನೂ 4 ಲಿಂಗಗಳನ್ನ ಸ್ಥಾಪಿಸಿದ್ರು ಅಂತ ಕೂಡ ಹೇಳ್ತಾರೆ. ಹಂಗೆ ಸ್ವಲ್ಪ ಈ ಕಡೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ 90 ಸಾಲಿನ ಶಾಸನ ಇದೆ. ಸೂರ್ಯ, ಚಂದ್ರ, ಶಿವ, ನಂದಿ, ಇಲ್ಲಿ ನೋಡಿ. ಹಾಗೆ ಇಲ್ಲಿ ರಾಮ ಮತ್ತು ಕೃಷ್ಣ ಅಂತ ಬರ್ದಿದೆ ಇಲ್ಲಿ. ಸೊ ಇದು 90 ಸಾಲಿನ ಶಾಸನ. ಇನ್ನು ಇಲ್ಲಿ ಅಂಕಲಿಗೆಯಿಂದ ಬಂದಂಥ ಸ್ವಾಮಿಗಳು ಇದ್ದಂಥ ಜಾಗ ಇಲ್ಲಿ ಕಾಣಿಸುತ್ತೆ ನೋಡಿ. ಇಲ್ಲಿ ನೋಡಿ ಇಲ್ಲಿ ನಂದಿ, ಇಲ್ಲಿ ನಂದಿ ಇರೋದ್ರಿಂದ ಇದು ನಂದಿ ಬಾಗಿಲು ಅಂತ ಕರೀತಾರೆ. ಹಂಗೆ ಕೆಳಗಡೆ ಹೋದರೆ ಇಲ್ಲಿ ನೋಡಿ, ಫಸ್ಟ್ ಕೆಳಗಿಂದ ಬಂದ ತಕ್ಷಣ ಮೆಟ್ಲುಗಳು ಒಂದೊಂದು ಸ್ಟೈಲಲ್ಲಿ ಇದೆ. ಸಡನ್ನಾಗಿ ಬಂದರೆ ನೋಡಿ, ಒಂದು ಗ್ಯಾಪ್ ಸ್ವಲ್ಪ ಚಿಕ್ಕದಾಗಿದೆ, ಇನ್ನೊಂದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಅದಕ್ಕೆ ಆ ಥರ ಮಾಡಿದ್ದಾರೆ ಮೆಟ್ಲು. ಇನ್ನು ಅಲ್ಲಿಂದ ಬಂದರೆ ಇಲ್ಲಿ ಕೂತಂಥ ಪಾಲಕರು, ಇಲ್ಲಿ ನೋಡಿ ಲೈಟ್ ಆಫ್ ಮಾಡಿದೆ. ಇಲ್ಲಿ ನಾವೇನು ಕೂತಿದ್ದೀವಿ ಅಂತಲೂ ಕಾಣಿಸಲ್ಲ. ಇಲ್ಲಿ ಕೂತವರು ಅಲ್ಲಿ ಯಾರು ಬರ್ತೀರಂತ ನೋಡ್ಬೋದು, ಬಟ್ ಏನೋ ಅಲ್ಲಿಂದ ಬಂದವ್ರು ಇಲ್ಲಿ ಯಾರು ಕೂತಿರಂತ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ ಮುಂದೆ ಹೋಗೋಣ. ಮುಂದೆ ಹೋದರೆ ಇಲ್ಲಿ ನೋಡಿ ಗಣೇಶ ಇದೆ. ಸೊ ಗಣೇಶನ ಬಾಗಿಲು ಯಾವಾಗ ಇಲ್ಲಿ ಒಳಗಡೆ ಬಂದಾಗ ಲೈಟ್ ಇರ್ತಿರ್ಲಿಲ್ವಲ್ಲ, ಸೊ ಪಂಚ್ ಇಟ್ಕೊಂಡ್ಬಿಟ್ಟು ಅದನ್ನು ಟಚ್ ಮಾಡಿದ್ರೆ ಯಾವ ವಿಗ್ರಹ ಕಾಣಿಸ್ತಿತ್ತೋ ಇದು ಅದೇ ಬಾಗಿಲು ಅಂತ ಕನ್ಫರ್ಮ್ ಆಗ್ತಿತ್ತು. ಆಗ ಹೇಳ್ಬೋದಿತ್ತು ನಾನು ಈ ಬಾಗಿಲಲ್ಲಿ ಇದ್ದೀನಿ, ಗಣೇಶನ ಬಾಗಿಲಲ್ಲಿ ಇದ್ದೀನಿ ಅಂತ. ಈ ಗಣೇಶನ ಬಾಗಿಲು ಎಂಟರ್ ಆಗ ನೋಡಿ, ಶಿವಂದು ವಿಗ್ರಹ ಇದೆ. ಸ್ವಾಮಿಗಳು ಪೂಜೆ ಮಾಡೋಕ್ಕೆ ಅಂತ ಸ್ಥಾಪಿಸಿದಂಥ ಲಿಂಗ ಇಲ್ಲಿದೆ. ಇನ್ನು ಇಲ್ಲಿ ನೋಡಿ, ಇಲ್ಲಿ ಬೇಕಾಗಿದಂತ ಇಲ್ಲ ಫುಲ್ ಒಳಗಂತ
ಇಲ್ಲಿ ನೋಡಿ ಬೇಕಾಗಿರೋಂಥ ಸಾಮಗ್ರಿಗಳನ್ನ ಇಲ್ಲಿ ಸ್ಟೋರ್ ಮಾಡಿ ಇಡೋವಂಥದ್ದು ಜಾಗ. ಪಕ್ಕದಲ್ಲೇ ಶಿವನ ವಿಗ್ರಹ ಇದೆಯಲ್ಲ, ಸೊ ಪೂಜೆಗೆ ಬೇಕಾಗಿದ್ದಂಥ ಎಲ್ಲ ಸಾಮಗ್ರಿಗಳನ್ನ ಇಲ್ಲಿ ಜೋಡಿಸಿ ಇಟ್ಬಿಡೋರು. ಏನೋ ಕಾಣೋದೇ ಇಲ್ಲ. ಇನ್ನು ಇಲ್ಲಿ ಒಳಗಡೆ ಬಂದರೆ ಇಲ್ಲಿ ನೋಡಿ ಸ್ನಾನಕ್ಕೆ ಅಂತ ಮಾಡ್ಕೊಂಡಿದ್ದಂಥ ಸ್ನಾನ ಗೃಹ. ಇದೇ ಥರ ಫುಲ್ ಕೆಳಗೆ ತನಕ ಹೋದರೆ ಇನ್ನೂ ಸಾಕಷ್ಟು ನೋಡ್ಬೋದು. ಅವರು ತಪಸ್ ಮಾಡೋಕ್ಕೆ ಅಂತ ಕೂರ್ತಾಯಿದ್ದ ಜಾಗ, ಮಲ್ಕೊಳ್ಳೋಕ್ಕೆ ಅಂತ ಇದ್ದ ಜಾಗ, ಹಾಗೆ ಸಾಕಷ್ಟು ಜಾಗಗಳನ್ನ ನೋಡ್ಬೋದು. ಇದನ್ನು ಫುಲ್ ತೋರಿಸಲ್ಲ ನಾನು, ಒಂದ್ಸಲಿ ನೀವೇ ಬಂದು ನೀವೇ ನಿಮ್ಮ ಕಣ್ಣಾರೆ ನೋಡಿ, ಅವಾಗ ಇದನ್ನು ಅನುಭವಿಸ್ಬೋದು. ಅವಾಗ ಇದನ್ನು ನೀವು ಅರ್ಥ ಮಾಡ್ಕೋಬೋದು ಏನು ಅಂತ. ಸುಮ್ಮನೆ ವೀಡಿಯೋದಲ್ಲಿ ಕರೆಕ್ಟಾಗಿ ತೋರಿಸ್ತಾರೆ, ಏನೋ ನಿಮಗೂ ಅರ್ಥ ಆಗಲ್ಲ, ನನಗೂ ಏನು ಕರೆಕ್ಟಾಗಿ ತೋರ್ಸೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಒಂದ್ಸಲಿ ನೀವೇ ಇಲ್ಲಿಗೆ ಬಂದಾಗ ನೋಡಿ ಈ ಜಾಗನ. ಇಲ್ಲಿ ಬಂದರೆ ಮಹಾದೇವ ಅನಿಸಿದ್ಯಾ, ಲೈಟ್ ಕಮ್ಮಿ ಇದೆ, ಅದಕ್ಕೆ ಅಂತಲೇ ಹೇಳಿದ್ದು ನೀವೇ ಒಂದ್ಸಲಿ ಇಲ್ಲಿಗೆ ಬಂದಾಗ ನೋಡಿ ಅಂತ. ಇನ್ನು ಇಲ್ಲಿ ಪಕ್ಕ ನೋಡಿ, ಇಲ್ಲಿ ಶಿವೊಂದು ಇದಿದೆ. ಆ ಥರ ಏನಕ್ಕೆ ಹಾಕಿದ್ದಾರೆ ಅಂತ ಅಂದರೆ, ಇಲ್ಲಿ ನೋಡಿ ಬಾಗಿಲು ಮೇಲೆಲ್ಲ ನಿಮಿಷ ಇಲ್ಲಿ ನೋಡಿ, ಇಲ್ಲಿ ಕೂಡ ಒಂದು ಬಾಗಿಲಿದೆ, ತಕ್ಕೊಳ್ಳಿ ಲೈಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಹೋಗೋದನ್ನ ನೋಡಿ. ಇಲ್ಲಿ ಫುಲ್ ವಿಶಾಲವಾಗಿದೆ, ಮಾತಾಡ್ಕೊಂಡು ಅಥವಾ ಇಲ್ಲಿ ಮೇಲ್ಗಡೆ ಯಾರಾದರೂ ಕೂತ್ರೆ ಅವರ ಪ್ರವಚನಗಳನ್ನ ಎಲ್ಲ ಕೇಳ್ಕೊಂಡು ಕೂರೋ ಥರ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಐ ಥಿಂಕ್ ಉಳ್ಕೊಳಕ್ಕೆ ಇರೋ ಥರದ ರೂಮ್ಸ್ಗಳಿಗೆಲ್ಲ ಫ್ಲವರ್ ಡಿಸೈನ್ ಮಾಡ್ತಿದ್ರು ಅನ್ಸುತ್ತೆ. ಇನ್ನು ಈ ಜಾಗನ ನೋಡಿದ್ರೆ ಗುರುಗಳಿಗೆ ಅಡುಗೆ ಮಾಡ್ತಿದ್ರು ಅಂತ ಅನ್ಸುತ್ತೆ. ಯಾಕೆಂದ್ರೆ ಇಲ್ಲಿ ನೋಡಿ ವರ್ಕಲ್ಲಿದೆ, ಇಲ್ಲಿ ಗೂಡುಗಳಿದೆ ಕೆಲವು. ಒಂದಷ್ಟು ಏನಾದರೂ ಆಹಾರ ಸಿದ್ಧತೆ ಮಾಡ್ಬೇಕಂದ್ರೆ ಇಲ್ಲಿ ಇಡಕ್ಕೆ ಎಲ್ಲ ಥರ ನೀಟಾಗಿ ಗೂಡಿದೆ. ಇಲ್ಲಿ ಚಿಕ್ಕದಾಗಿ ಇದಿರೋದ್ರಿಂದ ಇಲ್ಲಿ ಒಂದು ದೀಪ ಇಡ್ತಿದ್ರು ಅನ್ಸುತ್ತೆ. ಹಾಗೆ ಇಲ್ಲಿ ಒಂದು ಒಳಕಲ್ಲಿದೆ, ಇಲ್ಲಿ ನೀಟಾಗಿ ಇದನ್ನ ಮಾಡಿ ಏನಾದರೂ ಕೆಂಡ ಹಾಕಿ ಮಾಡಿದ್ರೆ ಗಾಳಿ ವೆಂಟಿಲೇಟ್ ಆಗೋ ಥರದ್ದು ಒಂದು ಇದು ಮಾಡಿದ್ದಾರೆ. ಬನ್ನಿ ನೋಡೋಣ ಮುಂದೆ. ಇನ್ನು ಇಲ್ಲಿ ನೋಡಿ, ಈಗ ಹೋದ್ವಲ್ಲ ಒಳಗಡೆ, ಇಲ್ಲಿ ನೋಡಿ ಕರೆಕ್ಟಾಗಿ ಡೋರ್ಸ್ ಹಾಕಕ್ಕೆ ಏನು ಬೇಕೋ ಆ ಥರ ಇದನ್ನ ಮಾಡಿದ್ದಾರೆ. ಅಕ್ಕಪಕ್ಕ ಇದಿದೆ, ಇಲ್ಲಿ ನೋಡಿ ಇಲ್ಲೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಒಂದು ಫ್ಲವರ್ ಡಿಸೈನ್ ಥರ ಇದೆ, ಒಂದು ಹೂವಿನ ಡಿಸೈನು. ಇಲ್ಲಿ ನೋಡಿ, ಇಲ್ಲಿ ಹೋದರೆ ಬಾವಲಿಗಳಿದ್ದಾವೆ. ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯಲ್ಲ ಕರೆಕ್ಟಾಗಿ ಗೊತ್ತಿಲ್ಲ. ಇಲ್ಲಿ ಫುಲ್ ಅದೇ ಥರ ಎಂಡಾದರೆ ಮುಗೀತು. ಇದಾಗಿತ್ತು ಈ ವಿಡಿಯೋ, ಸಿಗೋಣ ಮತ್ತೆ. ಆಯಿತು, ಏನು ಗುರು ಇದು, ನೆಕ್ಸ್ಟ್ ಲೆವೆಲ್. ಅಂಜನ ಹಿಂಗೆ ಹೇಳಿದ್ರೆ ಆಯ್ತು ಅವ್ರ ಸೊ ಈಗ ಇಲ್ಲಿ ನೋಡಿ ಮತ್ತೆ ಜಾಗ ಇಲ್ಲಿ ಎಷ್ಟು ಚಿಕ್ಕದಾಗಿದೆ ಅಂತ. ಅಯ್ಯಪ್ಪ, ಇಲ್ಲಿ ನೋಡಿ ಹೆಂಗಿದೆ ಜಾಗ. ಸ್ವಲ್ಪ ಹೋಗೋ ಜಾಗದಲ್ಲಿ ಹೋಗೋದ್ಬಿಟ್ಟು ಬೇರೆ ಕಡೆ ಹೋದ್ರೆ ದಾರಿ ಮಿಸ್ ಆಗ್ತಾ ಅಷ್ಟೇ.